ವೀಕ್ಷಕರೇ ನಮಸ್ಕಾರ. ನಾನು ಸಮೀಕ್ ವಾಣಿ ಸುದ್ದಿ ವಾಹಿನಿಯಿಂದ ತುಕಾರಾಮ್ ಗೌರೆ. ವೀಕ್ಷಕರೇ, ಇಂದು ಇಲ್ಲಿ ಬೀದರ್ ನಗರದ ಮನ್ನಳ್ಳಿ ರಸ್ತೆಯಲ್ಲಿರ್ತಕ್ಕಂಥ ನಿಸರ್ಗ ಲೇಔಟ್ ಎದುರುಗಡೆ ಒಂದು UGD ಕಾಮಗಾರಿ ಯಾವ ರೀತಿ ಮಾಡಿದ್ದಾರೆ ಅಂತಕ್ಕಂಥದನ್ನ ತಾವು ಗಮನಿಸಬಹುದು. ಈಗಾಗಲೇ ಸ್ವಲ್ಪ ಅಂತರದಲ್ಲಿ ಈ ಒಂದು UGDಯ ಪಲ್ಸ್ ನೀರು ಹೋಗ್ತಕ್ಕಂತಹ ಒಂದು ಚರಂಡಿ ನೀರು ಹೋಗ್ತಕ್ಕಂಥ ಚರಂಡಿ ಬ್ಲಾಕ್ ಆಗಿ ಸುಮಾರು ದಿವಸಗಳ ಕಳೆದರೂ ಕೂಡ ಇಲ್ಲಿನ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ನೋಡ್ಬೋದು ಯಾವ ರೀತಿ ಚರಂಡಿ ಬ್ಲಾಕ್ ಆಗಿ ನೀರನ್ನ ಸಾರ್ವಜನಿಕರು ಓಡಾಡುವ ರಸ್ತೆ ಮೇಲೆ ಹೋಗ್ತಾ ಇದೆ ಅಂತಕ್ಕಂಥದನ್ನ ತಾವು ಗಮನಿಸಬಹುದು. ಪ್ರತಿ ದಿವಸ ಮುಂಜಾನೆ ಮತ್ತು ಸಾಯಂಕಾಲ ಸಾರ್ವಜನಿಕರು ವಾಕಿಂಗ್ ಮಾಡ್ತಕ್ಕಂಥ ಇದೊಂದು ಮುಖ್ಯ ರಸ್ತೆ ಆಗಿರುವುದರಿಂದ ಸಾಕಷ್ಟು ಸರ್ಕಾರಿ ನೌಕರರು, ರಿಟೈರ್ಡ್ ಆಗಿರ್ತಕ್ಕಂಥ ಅಧಿಕಾರಿಗಳು, ಸಾಕಷ್ಟು ಕಾಯಿಲೆಗಳಿಂದ ಬಳಲ್ತಕ್ಕಂಥ ಸಾರ್ವಜನಿಕರು ಈ ಒಂದು ರಸ್ತೆಯಲ್ಲಿ ವಾಕಿಂಗ್ ಮಾಡ್ತಾ ಇರ್ತಾರೆ. ಈ ಒಂದು ಹೊಲಸು ವಾಸನೆಯಿಂದ ಸಾರ್ವಜನಿಕರಿಗೆ ರೋಗ ರುಜಿನ ಬರ್ತಕ್ಕಂಥ ಸಂಭವ ಇರೋದರಿಂದ ದಯವಿಟ್ಟು ಇದಕ್ಕೆ ಸಂಬಂಧಿಸಿದ ಮಹಾನಗರ ಪಾಲಿಕೆ ಬೀದರ್ನ ಅಧಿಕಾರಿ ದಯವಿಟ್ಟು ಎಚ್ಚೆತ್ತುಕೊಂಡು ಈ ಒಂದು ಕಾಮಗಾರಿಯನ್ನ ಸರಿಯಾಗಿ ಮಾಡಿ ಸಾರ್ವಜನಿಕರಿಗೆ ಓಡಾಡಲು ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಾನು ಸುದ್ದಿವಾಹಿನಿ ವತಿಯಿಂದ ಕೇಳ್ತಾ ಇದ್ದೀನಿ. ನೋಡ್ಬೋದು ಯಾವ ರೀತಿ ನೀರನ್ನ ರಸ್ತೆ ಮೇಲೆ ಹರಿತಾ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ಬೋದು. ವಾಹನಗಳು ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ವಾಹನಗಳು ಓಡಾಡುವ ಸಮಯದಲ್ಲಿ ಸಾರ್ವಜನಿಕರ ಮೇಲೆ ಈ ಹೊಲಸು ನೀರನ್ನ ಬೀಳ್ತಕ್ಕಂಥ ಕೆಲಸ ಆಗ್ತಾ ಇದೆ. ನೋಡ್ಬೋದು ಹೊಲಸು ನೀರುಗಳು ಯಾವ ರೀತಿ ಹಾರ್ತಾ ಇದೆ ಸಾರ್ವಜನಿಕರ ಮೇಲೆ ಅಂತಕ್ಕಂಥದನ್ನ. ಇದಕ್ಕೆ ಸಂಬಂಧಿಸಿದ AEE ಅವರನ್ನ ನಾನು ಈಗಾಗಲೇ ಸಾಕಷ್ಟು ಸರಿ ಮಾತಾಡಿದ್ದೀನಿ, ಆದರೂ ಕೂಡ ಕ್ಯಾರೆ ಅಂತ ಇಲ್ಲ. ನಿಜವಾಗಿ ಹೇಳ್ಬೇಕಾದ್ರೆ ಈ ನೀರುಗಳು ಈ ಲೈನ್ ನಲ್ಲಿ ಹೋಗ್ಬೇಕು. UGD ಚರಂಡಿ ಕೇವಲ ನಾಮಕೆ ವಾಸ್ತೆ ಮಾಡಿರೋದಾಗಿದೆ. ಈ ಚರಂಡಿಯಿಂದ ನೀರು ನೋಡುವಾಗ ಹೊಲ ಗದ್ದೆಯಲ್ಲಿ ಕೂಡ ರೈತನಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದನ್ನ